ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ ನೋಡಿ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಕೇವಲ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೇವಲ ಒಂದು ಎಲೆ ಮತ್ತು ಒಂದು ಮೊಟ್ಟೆಯಿಂದ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾಡೋದು ಹೇಗಂತ. ಆದರೆ ಒಂದು ವಿಶೇಷವಾದ ಸೂಚನೆ ವೀಕ್ಷಕರು, ನಿಮಗೆ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಯಾವುದೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಮಾಡಬಾರ್ದು ವೀಕ್ಷಕರೇ. ನೆನಪಿರಲಿ, ಯಾವುದೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಮಾಡಬಾರ್ದು. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಮಾಡಿದ್ದಾದರೆ ಈ ಕಾರ್ಯ ನಿಮಗೆ ಫಲಿಸ್ತದೆ ವೀಕ್ಷಕರೇ. ನೆನಪಿರಲಿ, ಈ ಕಾರ್ಯ ನಿಮಗೆ ಫಲಿಸ್ತದೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೆ ಎಷ್ಟು ಜನ ಇರಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದನ್ನು ಮಾಡಬೇಕಾದ್ರೆ ನೀವು ಒಬ್ಬರೇ ಇರಬೇಕು ವೀಕ್ಷಕರೇ. ನಿಮ್ಮ ಪಕ್ಕದಲ್ಲಿ ಯಾರು ಕೂಡ ನಿಮ್ಮ ಪಕ್ಕದಲ್ಲಿ ಇರಬಾರ್ದು, ನೀವು ಒಬ್ಬರೇ ಇರಬೇಕು ವೀಕ್ಷಕರೇ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ. ಹಾಗೂ ಈ ಒಂದು ಕಾರ್ಯವನ್ನು ಮಾಡಿದ ನಂತರ 3 ದಿನದ ನಂತರ, 3 ದಿನಗಳವರೆಗೆ ನೀವು ಯಾರ ಹತ್ರನೂ ಕೂಡ ಹೇಳಬಾರ್ದು. 3 ದಿನಗಳ ನಂತರ ಆದಮೇಲೆ ಆ ಹುಡುಗಿ ನಿಮ್ಮ ವಶ ಆಗ್ತಾಳಲ್ಲ, ಆ ನಂತರ ಹೇಳಬೇಕು. ನಿಮ್ಗೆ ಹೇಳೋ ಇಷ್ಟ ಇದ್ರೆ ಮಾತ್ರ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಬೋದು. ಇಲ್ಲಾಂದರೆ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದ್ರಿಂದ ನಿಮಗೆ ಮುಂದೊಂದು ದಿನ ಬಾಣನೂ ಕೂಡ ಆಗ್ಬೋದು ಅದರಿಂದ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮಾಡಿದ ನಂತರನೂ ಕೂಡ ಯಾರ ಹತ್ರನೂ ಹೇಳೋಕೆ ಹೋಗಬೇಡಿ. ಆ ಹುಡುಗಿ ನಿಮ್ಮ ವಶ ಆಗ್ತಾಳೆ. ಹಾಗಾದರೆ ಈ ಒಂದು ಕಾರ್ಯವನ್ನು ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ತನ್ನ ಹುಡುಗಿನ ನಾವು ಪಡ್ಕೊಳ್ಬೇಕಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಅವರು ಯಾವುದೋ ಒಂದು ಸಣ್ಣ ಕಾರಣದಿಂದ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಅವ್ರು ನಿಮಗೆ ಪುನಃ ಅವ್ರು ನಿಮ್ಮ ವಶ ಆಗಲು ಈ ಒಂದು ತಂತ್ರವನ್ನು ಮಾಡಲು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ಒಂದು ತಂತ್ರವನ್ನು ಮಾಡಲು ಬೇಕಾಗಿರುವಂತಹ ವಸ್ತುಗಳು ಯಾವುದಂದರೆ, ಒಂದು ವೀಳ್ಯದೆಲೆ, ಒಂದು ಸ್ಕೆಚ್, ಆಮೇಲೆ ಒಂದು ಮೊಟ್ಟೆ, ನಂತರ ಒಂದು ಮೊಳೆ. ವೀಕ್ಷಕರೇ ಈಗ ನೋಡಿ, ಈಗ ವೀಳ್ಯದೆಲೆ ಮೇಲೆ ಒಂದು ಮಂಡಲವನ್ನು ನೀವು ಬಿಡಿಸ್ಕೊಳ್ಬೇಕಾಗ್ತದೆ. ಕೋನಾಕಾರದ ಮಂಡಲವನ್ನು ಹಿಂಗೆ ಬಿಡಿಸ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕಾಗ್ತದೆ ವೀಕ್ಷಕರ. ನೋಡಿದ್ರಾ, ಈ ರೀತಿಯಾಗಿ ಬಿಡಿಸ್ಕೊಂಡ ನಂತರ ಇಲ್ಲಿ ತ್ರಿಶೂಲವನ್ನು ಬಿಡಿಸ್ಬೇಕು. ಇಲ್ಲಿ ಸ್ತ್ರೀ, ಇಲ್ಲಿ ಸ್ತ್ರೀ, ಇಲ್ಲಿ ಸ್ತ್ರೀ. ಇಲ್ಲಿ ಯಾವ ಸ್ತ್ರೀ ನಿಮ್ಗೆ ವಶ ಆಗಬೇಕಿರ್ತದಲ್ಲ ವೀಕ್ಷಕರೇ, ಯಾವ ಸ್ತ್ರೀ ವಶ ಆಗಬೇಕಿರ್ತದಲ್ಲ ಆ ಸ್ತ್ರೀ ಹೆಸರು ನೀವು ಇಲ್ಲಿ ಬರಿಬೇಕಾಗ್ತದೆ. ಅಂದರೆ ನಾನು ಉದಾಹರಣೆಗೆ ಒಂದು ಹೆಸರು ತಗೋತೀನಿ. ಸ್ತ್ರೀ ಹೆಸರು ಮೋನಿಕಾ ಅಂತ. ಮೋನಿಕನ ಹೆಸರು ನಾನು ವೀಕ್ಷಕರು ಇಲ್ಲಿ ತಗೊಂಡಿದ್ದೀನಿ. ತಗೊಂಡಿದ್ದ ನಂತರ ನೀವೇನು ಮಾಡಬೇಕು ಅಂದರೆ, ಮೊಟ್ಟೆ ಮೇಲೆ ನೀವು ಆ ಹುಡುಗಿ ಹೆಸರು ಬರೀಬೇಕು. ಮತ್ತೆ ಮೋನಿಕಾ ವಶಂ ಅಂತ ಇಲ್ಲಿ ಹೆಸರು ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ, ಒಂದು ದಾರದಿಂದ ಈ ರೀತಿಯಾಗಿ ಸುತ್ತಬೇಕು ವೀಕ್ಷಕರೇ. ಈ ರೀತಿಯಾಗಿ ನೀವು ಸುತ್ತಿದ ನಂತರ ಏನು ಮಾಡಬೇಕಂದ್ರೆ, ನೀವು ಯಾವ ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರಲ್ಲ ಆ ಸ್ತ್ರೀಯ ಮನೆ ಪಕ್ಕದಲ್ಲಿ ಹಾಕ್ಬರ್ಬೇಕಾಗ್ತದೆ ವೀಕ್ಷಕರೇ. ಆ ಸ್ತ್ರೀ ಮನೆ ಪಕ್ಕದಲ್ಲಿ ಹಾಕ್ಬರ್ಬೇಕಾಗ್ತದೆ. ಬಟ್ ಇದನ್ನು ಹಾಕ್ಬರ್ಬೇಕಾದ್ರೆ ನೀವು ಇನ್ನೊಂದು ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ. ಆ ಸ್ತ್ರೀ ಮುಟ್ಟಾಗಿದ್ದರೆ ಮುಟ್ಟಾದಾಗ ಇದು ಹಾಕಿದರೆ ಇದು ವರ್ಕ್ ಆಗಲ್ಲ ವೀಕ್ಷಕರೇ. ಮುಟ್ಟಾಗದೇ ಇದ್ದಾಗ ಇದನ್ನು ಹಾಕಿದ್ರೆ 100% ವರ್ಕ್ ಆಗುತ್ತೆ. ಹಾಗೆ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಯಾರೂ ಕೂಡ ನೋಡಬಾರ್ದು ವೀಕ್ಷಕರೇ, ನೆನಪಿರಲಿ, ಯಾರೂ ಕೂಡ ನೋಡಬಾರ್ದು. ಇದನ್ನು ಅವ್ರ ಮನೆ ಹತ್ರ ಆಗಬೇಕಾಗ್ತದೆ. ಒಂದು ವೇಳೆ ಅವ್ರ ಮನೆ ಹತ್ರ ಹಾಕೋಕ್ಕಾಗಲ್ಲ, ತುಂಬ ದೂರ ಇದೆ ಅಂತ ಅನ್ನೋರು ಏನು ಮಾಡಬೇಕಂದ್ರೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬಾಳೆ ಮರ ಇದ್ದರೆ ಮಾತ್ರ ಬಾಳೆ ಮರದ ಕೆಳಗಡೆ ಇದನ್ನು ಕೇವಲ 4 ದಿನಗಳ ಕಾಲ ಹೂತಾಕಿಡಬೇಕಾಗ್ತದೆ. ಅಂದರೆ 5ನೇ ದಿನಕ್ಕೆ ಅವರು ನಿಮ್ಮ ವಶ ಆಗ್ತಾರೆ. 5ನೇ ದಿನಕ್ಕೆ ಅವರು ನಿಮ್ಮ ವಶ ಆಗ್ತಾರೆ. ಏನು ಮಾಡಬೇಕು ಅಂತ ಹೇಳಿದ್ರೆ, 5ನೇ ದಿನ ನಿಮ್ಮ ವಶ ಆದಾಗ
ಅಂದರೆ 4 ದಿನ ಮಾತ್ರ ಇದು ಬಾಳೆ ಎಲೆ ಕೆಳಗಡೆ ಇರಬೇಕು. ಅಂದರೆ 5ನೇ ದಿನ ಬೆಳಿಗ್ಗೆ ಮುಂಜಾನೆ ಅವಳು ನಿಮ್ಮ ವಶ ಆಗ್ತಾಳೆ. ಇದನ್ನು ಅವಳು ಬರೋಕ್ಕಿಂತ ಮುಂಚೆ ಇದನ್ನು ನೀವು ತೆಗೆದು ಕೈಯಲ್ಲಿ ಹಿಡ್ಕೊಳ್ಬೇಕು. ತೆಗೆದು ಕೈಯಲ್ಲಿ ಹಿಡ್ಕೊಂಡಾಗ ಆ ಹುಡುಗಿ ನಿಮ್ಮ ವಶ ಆದಾಗ ಏನು ಮಾಡಬೇಕಂದ್ರೆ ಇದನ್ನು ನೀವು ಆ ಹುಡುಗಿ ಜೊತೆ ತೆಗೆದುಕೊಂಡು ಹೋಗಿ ಇಬ್ಬರು ಮುಟ್ಟಿ ನಮಸ್ಕರಿಸಿ ಇದನ್ನು ಒಂದು ಬಾವಿಯಲ್ಲಿ ಎಸೆದುಬಿಟ್ಟು ಬರಬೇಕಾಗ್ತದೆ. ಬಾವಿಯಲ್ಲಿ, ಯಾಕಂದರೆ ವೀಕ್ಷಕರು ನಿಮ್ಗೆ ಗೊತ್ತಲ್ಲ, ಬಾವಿಗೆ ವಿಶೇಷವಾದಂಥ ಶಕ್ತಿ ಇರುತ್ತೆ. ಬಾವಿಯಲ್ಲಿ ಎಸೆದಿಟ್ಟು ಬರಬೇಕಾಗ್ತದೆ. ಹಲೋ, ಹಾಂ ಸರಿ. ಬಾವಿಯಲ್ಲಿ ಎಸ್ಬಿಟ್ಟು ಬರಬೇಕಾಗ್ತದೆ. ವೀಕ್ಷಕರ ನೆನಪಿರಲಿ, ಒಂದು ವೇಳೆ ನಿಮಗೆ ಈ ಒಂದು ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗುರುಗಳೇ ನಮ್ಮಿಂದ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ. ನಮಸ್ಕಾರ.